ಯಾಕೆ ಹೊಡಿತಾ ಇದ್ದೀರಾ? ಏನಾಯ್ತು? ಮಾತಾಡ್ಬೇಡ. ಇಷ್ಟು ದಿನ ನನ್ನ ಸುತ್ತ ಬುಸ್ಕೊಡ್ತಿರೋ ಸತ್ತು ಕೇಳಿಸಿತ್ತು, ಆದ್ರೆ ಬುಸ್ಕೊಡ್ತಿರೋದು ಯಾರು ಅಂತ ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ಈಗ ಗೊತ್ತಾಯ್ತು, ಆ ಬುಸ್ಕೊಡ್ತಿರೋ ಹಾವು ನಮ್ಮ ಹುತ್ತದಲ್ಲೇ ಇದೆ ಅಂತ. ಏನ್ ಮಾತಾಡ್ತಿದ್ಯಾ? ಮಾತಾಡ್ಬೇಡ. ಮಾಮ್ ಅನ್ಕೊಂಡು ನನ್ ಬೆನ್ನಿಗೆ ಚೂರಿ ಹಾಕಕ್ ನಿಂತಿದ್ಯಾ? ನನ್ ಶತ್ರುಗಳಿಗೆ ಸಪೋರ್ಟ್ ಮಾಡ್ತಿದ್ಯಾ? ನೀನು ಆ ಶ್ರಾವಣಿ ಸುಬ್ಬು ಹತ್ರ ಮಾತಾಡಿದ್ರೆ ನಾನು ನೋಡಿದೆ. ಇದೇನ್ರಿ, ನಮ್ಮ ಹತ್ರ ಯಾರಿಗೂ ಏನು ಹೇಳ್ಬೇಡಿ ಅಂತೇಳಿ ಈಗೆಲ್ಲ ವಿಷಯನೂ ಅವರೇ ಹೇಳ್ತಿದ್ದಾರೆ. ಅಯ್ಯೋ ಹೇಳಿ ಬಿಡಿ, ತಾಯಿ ಮಗನ ಮಧ್ಯದಲ್ಲಿ ನಾವ್ಯಾಕೆ ಮಾತಾಡಬೇಕು? ಇಷ್ಟು ವರ್ಷ ನಿನ್ನನ್ನ ಸಾಕಿ ಬೆಳೆಸಿದಕ್ಕೆ ನೀನು ನನಗೆ ಸರಿಯಾದ ಬಹುಮಾನನೇ ಕೊಡ್ತೀಯ. ನನ್ನ ಶತ್ರುಗೆ ನೀನು ಸಪೋರ್ಟ್ ಮಾಡ್ತೀಯಾ? ನೀನೀಗ ಹಾಲೆರೆದು ಬೆಳೆಸಿದ್ದಲ್ಲ, ನನಗೆ ಬುದ್ಧಿ ಇಲ್ಲ. ಮಾಮ್, ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ನನ್ನ ಕ್ಷಮಿಸು. ಬೇಕಿದ್ರೆ ಈ ಕ್ಷಣನೇ ನಾನು ಕೊಂದು ಬಿಡು. ನೀನ್ ನನ್ ಕೊಂದ್ರು ಅದೇ ರಕ್ತದಿಂದ ನಿನ್ನ ಪಾದನ ತೊಳಿತೇನೆ ಹೊರತು ನಿನಗೆ ಮೋಸ ಮಾಡಲ್ಲ. ನೀನ್ ಹೆತ್ತಿರೋ ಮಗ ಮಾಮ್. ನನ್ ಜೀವ ನೀನು, ನಿನ್ ಜೀವ ನಾನು ಅಂತ ಬದುಕ್ತಾ ಇದ್ದೀನಿ. ಅಂಥದ್ರಲ್ಲಿ ನಾನು ನಿನ್ ಬೆನ್ನಿಗೆ ಚೂರಿ ಹಾಕ್ತೀನ? ಹೆತ್ತ ತಾಯಿನೇ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಮೇಲೆ ಏನ್ ಪ್ರಯೋಜನ? ಇಲ್ಲ ಮಾಮ್, ನಾನು ಸಾಯ್ಲೇಬೇಕು. ಏನಾಗಿದೆ ನಿಮ್ಗೆ? ನಮ್ಗೆ ರಾಜಕೀಯ, ಆಸ್ತಿ, ಅಂತಸ್ತು ಇದೆಲ್ಲ ಯಾವುದು ಬೇಕಾಗಿಲ್ಲ. ಈ ಪ್ರಪಂಚಕ್ಕೆ ನೀವು ಬೇಡದೇ ಇರ್ಬೋದು, ಆದ್ರೆ ನನಗೆ, ನನ್ನ ಮಗುಗೆ ನೀವು ಬೇಕು. ಬಿಡು ಸಾವಿತ್ರಿ, ಅಮ್ಮ ಇಲ್ದಿರೋ ಜೀವನನೇ ಅಲ್ಲ. ಮಾಮ್ ನನ್ ಮೇಲೆನೆ ಅನುಮಾನ ಪಟ್ಟಿದ್ದಾರೆ ಅಂದ್ರೆ ಇನ್ ನಾನು ಯಾಕೆ ಬದುಕಿರ್ಲಿ? ಇಲ್ಲ, ನಾನು ಹೋಗ್ತೀನಿ. ಜಸ್ಟ್ ಸ್ಟಾಪ್ ಇಟ್ ಮಾಡಿ. ಏನು ನಾಟಕ ಆಡ್ತಿದ್ಯಾ? ಇಲ್ಲ ಮಾಮ್, ನಾನು ನಾಟಕ ಮಾಡಿದ್ದು ಶ್ರಾವಣಿ ಮತ್ತೆ ಸುಬ್ಬು ಜೊತೆ. ಅಂದ್ರೆ ಸದ್ಯಕ್ಕೆ ಅವ್ರನ್ನ ಎದುರು ಹಾಕೊಂಡು ಗೆಲ್ಲೋದು ಕಷ್ಟ ಅಂತ ಅನ್ನಿಸ್ತು. ಅದಕ್ಕೆ ಅವ್ರ ಜೊತೆಗಿದ್ಕೊಂಡು ನಿನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿದೆ. ನಾನು ಅವ್ರ ಜೊತೆಗಿದ್ರೆ ಮಾತ್ರ ಅವ್ರ ಪ್ಲಾನ್ ಎಲ್ಲ ತಿಳ್ಕೊಳಕ್ಕಾಗೋದು ಅಂತ ಒಂದಲ್ಲ ಒಂದು ರೀತಿ ಅವ್ರಿಗೆ ಹತ್ರ ಆಗೋದಕ್ಕೆ ಟ್ರೈ ಮಾಡಿದೆ. ಆದ್ರೆ ನೀನು ನನ್ನ ಬಗ್ಗೆನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯ ಮಾಮ್. ನಿಜ ಹೇಳ್ತಿದ್ಯಾ? ಎಸ್ ಮಾಮ್, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಾನು ನಿನ್ನ ಮಗ. ನಿನ್ ಬುದ್ಧಿನೇ ತಾನೇ ನನಗೂ ಇರುತ್ತೆ. ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಮಾಮ್. ಸಾರಿ ಮಾಡಿ. ಎಲೆಕ್ಷನ್ ಟೆನ್ಷನಿಂದ ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ಆದರೆ ಇನ್ನು ಮುಂದೆ ಇಂಥದ್ದೆಲ್ಲ ಮಾಡೋಕ್ಕೆ ಮುಂಚೆ ನನಗೆ ಇನ್ಫಾರ್ಮ್ ಮಾಡು. ಯು ಗಾಟ್ ಇಟ್? ಒಟ್ಟಿನಲ್ಲಿ ಆ ಶ್ರಾವಣಿ ಸೋಲ್ಬೇಕು, ಅವಳು ಸೋತು ನನ್ನ ಮುಂದೆ ತಲೆ ತಗ್ಸಿ ನಿಲ್ಬೇಕು, ಅಷ್ಟು ಮಾಡು. ಓಕೆ ಮಾಮ್, ಡೋಂಟ್ ವರಿ, ನಾನೀಗ ಅದೇ ದಾರಿಯಲ್ಲಿದ್ದೇನೆ. ಬನ್ನಿ, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ. ಮಾತಾಡ್ಬೇಡಿ ನೀವು. ಸುಬ್ಬು ಅಣ್ಣಂಗೆ, ಶ್ರಾವಣಿಗೆ ಮತ್ತೆ ಮೋಸ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದೀರಾ? ಆ ದೇವ್ರು ನಿಮಗೆ ಯಾವಾಗ ಬುದ್ಧಿ ಕೊಡ್ತಾನೋ ನನಗಂತೂ ಗೊತ್ತಿಲ್ಲ. ಈ ಜನ್ಮದಲ್ಲಿ ನೀವು ಬದಲಾಗೋದಿಲ್ಲ ಅನ್ಸತ್ತೆ. ನಿಮ್ದು ಒಂದ್ ಜನ್ಮನ. ಸಾವಿತ್ರಿ,
ನಿಜನ ಮಗನೇ? ಆ ಮದನ್ನು ಹಾಗೆ ಹೇಳಿದ? ಹೌದಪ್ಪ, ಮದನ್ ನಮ್ಮ ಜೊತೆನೇ ಇರ್ತೀನಿ, ನಮಗೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾನೆ. ಆ ವಿಜಯಾಂಬಿಕನ್ ಸೋಲ್ಸೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತಲೂ ಹೇಳಿದ್ದಾನೆ. ಆದರೂ ಅವನ ಮಾತು ನಂಬಕ್ಕಾಗುತ್ತಾ? ಅದು ಬಿಡಿ ಮವ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವನ ಕಣ್ಣಲ್ಲಿದ್ದಿದ್ದ ನೀರು ಅವನ ಮನಸ್ಸಿನ ಮಾತನ್ನ ಹೇಳ್ತಾ ಇತ್ತು. ಅವ್ರ ಅಮ್ಮನ್ನ ನೋಡಿ ಅವನು ತುಂಬ ನೊಂದ್ಕೊಂಡಿದ್ದ. ಅವನಿಗಾಗಿರೋ ಅನ್ಯಾಯಕ್ಕೆ ಆ ವಿಜಯಾಂಬಿಕಾಗೆ ತಕ್ಕ ಶಿಕ್ಷೆ ಆಗಲೇಬೇಕು, ಅದು ನನ್ನಿಂದಾನೇ ಆಗಬೇಕು ಅಂತ ಅವನು ಹೇಳ್ತಿದ್ದ. ಆ ವಿಜಯಾಂಬಿಕೆಯಿಂದ ಯಾರಿಗೆ ತಾನೇ ಅನ್ಯಾಯ ಆಗಿಲ್ಲ? ಅನ್ಯಾಯ ಆಗಿರೋ ಎಲ್ಲರೂ ಅವಳನ್ನು ಕೊಲ್ಲಬೇಕು ಅಂತ ಅಂದ್ಕೊಂಡಿದ್ರೆ ಇಷ್ಟೊತ್ತಿಗೆ ಅವಳು 1000 ಸಲ ಸಾಯ್ಬೇಕಾಗಿತ್ತು. ಪಾಪಿ ಚಿರಾಯ ಅನ್ನೋ ಹಾಗೆ ಮೆರಿತಾ ಇದ್ದಾಳೆ ಅಪ್ಪ ಅವಳು. ಮೇಡಮ್ ಎಲೆಕ್ಷನಲ್ಲಿ ಗೆಲ್ಲೋದ್ರ ಮೂಲಕ ಅವಳ ಅಂತ್ಯ ಶುರು ಆಗಬೇಕು. ಅದೇನೋ ಸರಿ ಕಣ ಮಗನೇ, ಆದರೆ ಆ ಮದನ್ ನಮ್ಮ ಜೊತೆ ಕೈ ಜೋಡಿಸಿರೋ ವಿಷಯ ವಿಜಯಾಂಬಿಕೆ ಗೊತ್ತಾಗ್ಬಿಟ್ರೆ? ಥರ ಗೊತ್ತಾದರೆ ಕಷ್ಟ ಆಗ್ಬಿಡುತ್ತಪ್ಪ. ಅವಳ ಸ್ವಾರ್ಥಕ್ಕೋಸ್ಕರ, ಅವಳು ಗೆಲ್ಲೋದಕ್ಕೋಸ್ಕರ ಏನು ಮಾಡೋದಕ್ಕೂ ಹೇಸಲ್ಲ. ಇಷ್ಟು ವರ್ಷ ಯಜಮಾನ್ರನ್ನೇ ನಂಬಿಸಿ ಅದು ಯಾರನ್ನೋ ಕರ್ಕೊಂಡ್ಬಂದು ನನ್ನ ಮಕ್ಕಳು ಅಂತ ಸಾಕಿದ್ದಾಳೆ. ಅಂಥ ಕ್ರಿಮಿನಲ್ ಅಪ್ಪ ಅವಳು ಏನು ಬೇಕಾದ್ರೂ ಮಾಡ್ತಾಳಪ್ಪ ಗೊತ್ತಾದರೆ. ಇಷ್ಟೆಲ್ಲ ಮಾಡಿದವಳು ಆ ಮದನ್ ಬಗ್ಗೆ ಏನಾದರೂ ಗೊತ್ತಾದರೆ ಅವನನ್ನು ಸುಮ್ಮನೆ ಬಿಡ್ತಾಳನೋ? ಆಗ ಒಂದು ವೇಳೆ ಗೊತ್ತಾದರೆ ಅವನನ್ನು ಸಾಯಿಸ್ತೆ ಸುಮ್ಮನೆ ಬಿಡಲ್ಲ ಕಣ ಅವಳು. ಇದೆಲ್ಲ ಒಂಥರ ವಿಚಿತ್ರವಾಗಿದೆ. ಇಷ್ಟು ವರ್ಷ ಮದನ್ನ ಇಟ್ಕೊಂಡು ನಮ್ಮ ವಿರುದ್ಧ ಪಿತೂರಿ ಮಾಡ್ತಾ ಇದ್ಲು. ಈಗ ಅದೇ ಮದನು ಅವಳ ವಿರುದ್ಧನೇ ತಿರುಗಿ ಬಿದ್ದಿದ್ದಾನೆ, ನಮಗೆ ಸಹಾಯ ಮಾಡಕ್ಕೆ ಬಂದಿದ್ದಾನೆ. ಅವನಿಗೇನು ಆಗಬಾರ್ದು ಅಂತ ನಾವು ದೇವ್ರ ಹತ್ರ ಬೇಡ್ಕೋಬೇಕಷ್ಟೆ. ಅಂತೂ ನಾಮಿನೇಷನ್ ದಿನದಿಂದ ಹಿಡಿದು ಇವತ್ತಿನವರೆಗೂ ಪ್ರಚಾರ ಅಂತ ಓಡಾಡಿದ್ದಾಯಿತು. ರಾಮಣ್ಣಮ್ಮವ್ರು ಮಾತ್ರ ಅಲ್ಲ, ಇಡೀ ಮನೆಯವರೆಲ್ಲ ಪ್ರಚಾರಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ. ಈ ಕಷ್ಟಕ್ಕೆ ಪ್ರತಿಫಲ ಅಂತ ಶ್ರಾವಣ್ಯಮ್ಮವ್ರು ಗೆದ್ದುಬಿಟ್ರೆ ಅಷ್ಟೇ ಸಾಕು. ಹೌದಪ್ಪ, ನಾಳೆನೇ ವೋಟಿಂಗ್ ಡೇ. ಜನ ನಾವು ತೋರಿಸಿರೋ ಪ್ರೀತಿ ವಿಶ್ವಾಸಕ್ಕೆ ಸೋತು ವೋಟ್ ಹಾಕ್ತಾರೆ ಅಂತೀಯಾ? ಸೋತ್ ಓಟ್ ಹಾಕೋದಲ್ಲ ಸುಬು, ಅವ್ರು ಗೆಲ್ಲಬೇಕು ಅಂತ ಓಟ್ ಹಾಕಬೇಕು. ನಾನು ಯಾವಾಗಲೂ ಹೇಳ್ತೀನಲ್ಲ, ನಾನು ಗೆಲ್ಲೋದಲ್ಲ, ಜನಗಳು ಗೆಲ್ಲಬೇಕು. ನನ್ನ ಗೆಲುವನ್ನ ಅವ್ರ ಗೆಲುವಿನ ಹಾಗೆ ಸಂಭ್ರಮಿಸ್ಬೇಕು. ನಾವೆಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಅನ್ನೋದು ನಾಳೆ ಎಲೆಕ್ಷನಲ್ಲಿ ಗೊತ್ತಾಗುತ್ತೆ. ಬೇಡಬರೆ, ನನ್ಗೆ ಯಾಕೋ ಬಲಗಣ್ಣಲ್ಲ ಈ ಎಡಗಣ್ಣು ಅದರ್ತಾ ಇದೆ. ಬೇಡಬರೆ, ನನಗೇನು ನೀವೇ ಗೆಲ್ತೀರಾ ಅಂತ ಅನ್ನಿಸ್ತಾ ಇದೆ.